ಅಂದ್ರೆ ನೀವು ಹೇಳಿದ್ರಿ ಮೋದಿ ಗನ್ ಇಟ್ಕೊಂಡು ಏನ್ ಶೂಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ ಅಂತ ಹೇಳಿ. ನಿಜವಾಗ್ಲೂ ಗನ್ ಅನ್ನ ಇಟ್ಕೊಂಡು ಬಾಂಬ್ಗಳನ್ನ ಇಟ್ಕೊಂಡು ನರಮೇಧ ಮಾಡ್ದವ್ರನ್ನು ಕೂಡ ಕಾಂಗ್ರೆಸ್ ಓಪನ್ ಆಗಿ ಭಯೋತ್ಪಾದಕರು ಅಂತ ಕರೆದಿಲ್ಲ, ಬ್ರದರ್ಸ್ ಅಂತ ಕರೀತಾರೆ, ಕೆಲವರನ್ನ ಜಿ ಅಂತ ಸಂಬೋಧಿಸ್ತಾರೆ, ಕೆಲವರನ್ನ PMO ಆಫೀಸಿಗೆ ಕರ್ಕೊಂಡು ಬರ್ತಾರೆ. ಇಂಥ ಅಪವಾದ ಇದೆಯಲ್ಲ ನಿಮ್ಮ ಮೇಲೂ ಕೂಡ. ನೀವು PMO ಆಫೀಸ್ಗೆ ಯಾರನ್ನ ಕರ್ಕೊಂಡು ಬಂದಿದ್ರು, ಅವ್ರು ಫಸ್ಟ್ ಯಾರ್ಗ ಆಫೀಸ್ ಬಂದಿದ್ರು ಗೊತ್ತಾ? ಅಟಲ್ ಬಿಹಾರಿ ವಾಜಪೇಯಿ ಅವರ ಆಫೀಸ್ ಬಂದಿದ್ರು. ಏನ್ರಿ ಹಚ್ಚಿ ಸುಳ್ಳು ಹೇಳ್ತೀರಿ? ಯಾವತ್ತು ಬಂದಿದ್ರು? ಏನ್ರಿ ಮಾತಾಡ್ತಾರೆ? ಬಾಯಿ ಬಂದಂಗೆ ಅಲ್ಲಿಂದ ಕೇಳ್ತಾ ಇದ್ದೀನಿ. ಬರೀ ಸುಳ್ಳು. ನನ್ನ ಇಷ್ಟ ಸೊಲ್ಲೆ. ನಾನು ಇವತ್ತು ಬಿಟ್ಟು ಹೋಗಿದ್ದೀನಿ. ಅಸಲಿ ಭಯವನ್ನು ಉತ್ಪಾದನೆ ಮಾಡುವ ಭಯೋತ್ಪಾದಕರಿಗೆ ಬಾಯಿ ಬಿಟ್ಟು ಭಯೋತ್ಪಾದಕ ಅಂತ ಕರೆಯದ ಪಕ್ಷ ಪ್ರಧಾನಿಯನ್ನ ಸುಲಭವಾಗಿ ಕರೀತಿದ್ಯಲ್ಲ, ಹೇಗೆ ಅನ್ನೋ ಪ್ರಶ್ನೆ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದೆಯಾ ಹೀಗೆ? ಭಯೋತ್ಪಾದಕರನ್ನ ಯಾವತ್ತು ಮಟ್ಟ ಹಾಕಿದ್ದು, ಅವ್ರನ್ನ ನೇಣ ಹಾಕಿದ್ದು ಕಾಂಗ್ರೆಸ್ ಸರ್ಕಾರಗಳ ಮಾತ್ರ. ಆಯ್ತಾ? ಯಾವ ಭಾರತದ ಕೇಳಿ, ಎಕ್ಸ್ಟ್ರೀಮಿಸಂಗೆ ಮಹಾತ್ಮ ಗಾಂಧಿ ತುತ್ತಾದ್ರು, ಆ ಭಯೋತ್ಪಾದಕ ಭಾರತದ ಪ್ರಥಮ ಭಯೋತ್ಪಾದಕ. ಆಯ್ತಾ? ಟೆರರಿಸಂಗೆ ನಮ್ಮ ರಾಜೀವ್ ಗಾಂಧಿ ಅವರಾಗ್ಲಿ ಇಂದಿರಾ ಗಾಂಧಿ ಅವರಾಗ್ಲಿ ತುತ್ತಾದ್ರು, ಅವರು ಕೂಡ ಭಯೋತ್ಪಾದಕರೇ, ಅವ್ರನ್ನ ಕೊಂದಂತವ್ರು. ಅವ್ರಿಗೆ ಯಾವ ರೀತಿಯ ಕಾಂಪ್ರಮೈಸ್ ಇಲ್ಲ. ಆಯ್ತಾ? ಸರಿ, ಯಾರನ್ನ ನೀವು ಭಯೋತ್ಪಾದಕರು ಅಂತಿದ್ರಿ, ಬಿಜೆಪಿಗರು ಯಾರನ್ನ ನೀವು ಭಯೋತ್ಪಾದಕರು ಅಂತಿದ್ರಿ, ಅವ್ರ ಜೊತೆ ಹೋಗಿ ನೀವು ಕಾಶ್ಮೀರದಲ್ಲಿ ಕುತ್ಕೊಂಡು ಬಿರಿಯಾನಿ ತಿನ್ಕೊಂಡು ಬಂದ್ರಿ. PDP ಅಂತ ನಾನು ಹೇಳ್ತೀನಲ್ಲ, ಮಹಾತ್ಮ ಗಾಂಧಿ ಕೊಂದವನು ಭಯೋತ್ಪಾದಕ, ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಕೊಂದವರು ಕೂಡ ಭಯೋತ್ಪಾದಕರು. ಇದು ಸ್ಪಷ್ಟವಾಗಿ ನಾವು ಯಾವತ್ತೂ ಹೇಳಿದ್ದೀವಿ. ಆದರೆ ಇವತ್ತು ದೇಶದಲ್ಲಿ ಆಗ್ತಾ ಇರತಕ್ಕಂತಹ ಟ್ಯಾಕ್ಸ್ ಟೆರರಿಸಮ್, ದೇಶದಲ್ಲಿ ಆಗ್ತಾ ಇರತಕ್ಕಂತಹ ಭಯ ಯಾವ ರೀತಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಯಾವ ಉದ್ಯಮಿಗಳನ್ನು ಬಿಡ್ತಾ ಇಲ್ಲ. ಯಾಕಂದ್ರೆ ಇವ್ರು ಚಂದ ಕೊಡ್ಬೇಕು, ಬಿಜೆಪಿ ಚಂದ ಕೊಟ್ರೆ ಮಾತ್ರ ಅವರು ಉದ್ಯಮಿಗಳು, ಇಲ್ಲ ಅಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಇಡಿ ಐಟಿ ಬಿಟ್ಕೊಂಡು. ಆಮೇಲೆ ಯಾವ ರೀತಿಯಾಗಿ ರಾಜಕೀಯ ಪಕ್ಷಗಳನ್ನು ನೀವು ಹತ್ತಿಕ್ತಾ ಇದ್ದೀರಿ. ಸಂವಿಧಾನ ಅಂತ ಹೇಳಿ ಬಳಸ್ಕೊಂಡು ತಲೆ ಕೆಳಗೆ ಮಾಡಿದವರು, ಉರುಳಿಸಿದವರು, ಇಡೀ ದೇಶದಲ್ಲಿ ಎಮರ್ಜೆನ್ಸಿಯನ್ನ ತಂದು ಹೇರಿದವರು ಬಿಜೆಪಿ ಅವ್ರು ಹೇಳ್ತಿರೋದು. ಸರ್, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಾಗ ಇವ್ರನ್ನ ಹಾಗಾದ್ರೆ ಏನ್ ಹೇಳಬೇಕು? ನಿಮ್ಮ ಈ ಚಟ ಬಿಡ್ಸೋಕೆ ಅಂತಾನೆ ನಿಮ್ಮಲ್ಲಿ ಕರ್ಸಿ. ನೀವು ಮೋದಿ ಅವರನ್ನ ಟೀಕಿಸಬೇಕು ಅಥವಾ ಪ್ರಧಾನಿಯಾಗಿ ಅವ್ರು ಕೈಗೊಳ್ತಾ ಇರುವ ಕೆಲ ನಿರ್ಧಾರಗಳನ್ನ ಟೀಕಿಸಬೇಕು, ಸರಿ. ಆದ್ರೆ ಅದರ ಜೊತೆಗೆ ನೀವು ಸೇನೆಯನ್ನ ಅವಮಾನ ಮಾಡ್ತಿದ್ದೀರಿ ಅನ್ನೋ ಗಂಭೀರ ಆರೋಪ. ಯಾಕೆ ಹೇಳ್ತೀನಿ? ಮೊನ್ನೆ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಸಿಂಧೂರದ ಜಾದೂಗಾರ ಅಂತ ಕರೆದು ಬಿಡ್ತಾರೆ ಪ್ರಧಾನಿ ಮೋದಿ ಅವರನ್ನ ರಾಹುಲ್ ಗಾಂಧಿ ಅವರು. ನೀವು ಮೋದಿ ಅವರನ್ನ ಜಾದೂಗಾರ ಅಂತಿರೋ ಬಿಡ್ತಿರೋ, ಅದು ಸರಿನೋ ತಪ್ಪೋ ನಿಮ್ಮ ಪಕ್ಷದ ವಿವೇಚನೆಗೆ ಬಿಟ್ಟಿದ್ದು. ಆಪರೇಷನ್ ಸಿಂಧೂರವನ್ನ ಕೂಡ ಅಪಹಾಸ್ಯ ಮಾಡೋ ಹಂತಕ್ಕೆ ಹೋಗ್ಬೇಕಾ? ಅಂದ್ರೆ ನಮ್ಮ ದೇಶದ ಸೈನಿಕರನ್ನ, ನಮ್ಮ ದೇಶದ ಸೈನಿಕ ಕಾರ್ಯಾಚರಣೆಯನ್ನ, ಇದನ್ನು ಕೂಡ ಅವಮಾನಿಸುವಂತಹ ರೀತಿಯ ಪದ ಪ್ರಯೋಗಗಳು, ಹೇಳಿಕೆಗಳು ಅವಶ್ಯಕತೆನಾ ಅಂತ ಹೇಳಿ. ಇದು ನೀವು ಸಂಟನಾಗಿ ಶಿಕ್ಷಿತರು ನೋಡಿ, ಒಂದು ಆಪರೇಷನ್ ಸಿಂಧೂರ್ ಶುರು ಮಾಡಿದ್ದು ಯಾಕೆ? ಒಂದು ಅಬ್ಜೆಕ್ಟಿವ್ ಏನು? ನಿರ್ಣಾಯಕ. ಇದು ನಿರ್ಣಾಯಕ. ಏನ್ ನಿರ್ಣಾಯಕ? ಭ್ರಷ್ಟಾಚಾರ, ಭಯೋತ್ಪಾದನೆಯನ್ನ ನಾವು ನಿರ್ಮೂಲನೆ ಮಾಡ್ತೀವಿ. ಆಯ್ತು, ನಿರ್ಣಾಯಕ. ಸಂಪೂರ್ಣ ಇಡೀ ದೇಶ ಆಲ್ ಪಾರ್ಟಿ ಮೀಟಿಂಗ್ ಇದ್ದಾಗ ಮೋದಿ ಅವ್ರು ಬಂದಿರಲಿಲ್ಲ, ಖರ್ಗೆ ಅವರಿದ್ರು. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಖರ್ಗೆ ಅವರಿದ್ರು, ಮೋದಿ ಅವ್ರಿರ್ಲಿಲ್ಲ. ಬೆಂಬಲ ನಮ್ದಿತ್ತು. ನಿರ್ಣಾಯಕ ಆಯ್ತಾ ನಿಮ್ದು? ರಾತ್ರೋರಾತ್ರಿ ಟ್ರಂಪ್ ಮಾತು ಕೇಳ್ಕೊಂಡು ನೀವು ಸ್ಟಾಪ್ ಮಾಡಿದ್ರೆ, ಟ್ರಂಪ್ ಹೇಳ್ತಾ ನಾನೇ ನಿಲ್ಸಿದ್ದು ಪಾಕಿಸ್ತಾನ ಇಂಡಿಯಾದ್ದು ಅಂತ ಹೇಳಿದ್ರೆ, ನೀವು ರಿಪ್ಲೈನೇ ಮಾಡ್ದಲ್ಲ ಇದ್ರೆ ತಪ್ಪಾನೆ ನಿಮ್ದು. ಆದ್ರೆ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನೀವು ಟ್ರಂಪ್ ಮಾತು ಕೇಳ್ಕೊಂಡು ದೇಶದ ನಾವು ಆರ್ಥಿಕತೆಯನ್ನು ನಿರ್ಣಯ ಮಾಡಕ್ಕಾಗ್ತದ? ವಿದೇಶಾಂಗ ನೀತಿಯನ್ನು ನಿರ್ಣಯ ಮಾಡಕ್ಕಾಗ್ತದ? ನೀವು ಮಾಡ್ತಾ ಇದ್ದೀರಿ, ನೀವು ಸರೆಂಡರ್ ಆಗಿದ್ದೀರಿ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಅದನ್ನು ಹೇಳಿದ್ದೆ ಹೊರತು ಸೈನ್ಯ ಯಾರು ಅಪಮಾನ ಮಾಡಿದ್ರು ಗೊತ್ತಾ? ಆಪರೇಷನ್ ಸಿಂಧೂರ್ ಮಾಡುವಂತಹ ಒಂದು ಸೇನಾಧಿಕಾರಿಗೆ, ಮಹಿಳಾ ಸೇನಾಧಿಕಾರಿಗೆ ಬಿಜೆಪಿ ನಾಯಕ, ಬಿಜೆಪಿ ಹೇಳುತ್ತೆ ಟೆರರಿಸ್ಟ್ ನ ಸಹೋದರಿ ಅಂತ ಹೇಳುತ್ತೆ. ಯಾರು ಈ ದೇಶದ ಹೆಮ್ಮೆ, ಈ ದೇಶಕ್ಕೆ ಗೌರವ ತಂದ್ಕೊಟ್ರು ಅವ್ರನ್ನ ಟೆರರಿಸ್ಟ್ ನ ಸಹೋದರಿ ಅಂತ ಹೇಳುತ್ತೆ. ಬಿಜೆಪಿಯವರು ಮಾಡ್ತಾ ಇರೋದು ದುಸ್ಸಾಹಸ ಮತ್ತೆ ಕೆಟ್ಟ ರಾಜಕಾರಣ. ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾಯೇನ ಅಂಜು ಮಗ ಅಲತ್ತ. ಆಪರೇಷನ್ ಸಿಂಧೂರದ ಭಾಗವಾಗಿ ಟೆರರಿಸ್ಟ್ ಹಬ್ಗಳ ಮೇಲೆ ಪ್ರಿಸೈಸ್ ಅಟ್ಯಾಕ್ ಮಾಡಿದ್ರು ನಮ್ಮ ಭಾರತೀಯ ಸೈನಿಕರು. ಅದು ಒಪ್ತಿರೋ ಇಲ್ವೋ ಸರ್? ಒಪ್ತಿರೋ ಇಲ್ವೋ? ಮೂರ್ದಿಕೆಯಲ್ಲಿರ್ತಕ್ಕಂಥ ಟ್ರೈನಿಂಗ್ ಹಬ್ ಅನ್ನ, ಟೆರರಿಸ್ಟ್ ಟ್ರೈನಿಂಗ್ ಹಬ್ ಅನ್ನ ಭಾರತೀಯ ಸೇನೆ ಏನ್ ಹೇಳುತ್ತೋ ಅದನ್ನ ಖಂಡಿತ ಒಪ್ತೀವಿ. ಹೆಂಗೆ ಸಿಂಧೂರ ಜಾದೂಗಾರ ಅಂತ ಹೇಳ್ತೀರಿ, ಆಪರೇಷನ್ ಸಿಂಧೂರ ಸಕ್ಸಸ್ ಆಗ್ಲೇ ಇಲ್ಲ ಅಂತ ಹೇಳ್ತೀರಿ. ಟೆರರಿಸ್ಟ್ ಹಬ್ ಅನ್ನ ಮುರ್ದಿಕೆಯಲ್ಲಿ ಸೇರಿದಂತೆ 9ಕ್ಕೂ ಹೆಚ್ಚು ಲೊಕೇಶನ್ಗಳಲ್ಲಿ ಹೊರತಾಗಿರೋದ್ರ ಬಗ್ಗೆ ಸ್ಯಾಟಲೈಟ್ ಇಮೇಜಸ್ ರಿಲೀಸ್ ಮಾಡಿದ್ಮೇಲೆ ಇದು ಮೋದಿ ಸರ್ಕಾರದ ಕ್ರೆಡಿಟ್ ಅಲ್ಲ ಸರ್, ಭಾರತೀಯ ಸೈನಿಕರ ಕ್ರೆಡಿಟ್. ಈ ಆಪರೇಷನ್ ಸಿಂಧೂರವನ್ನ ಕೂಡ ಒಪ್ಪೋದಿಲ್ಲ, ಅಪಹಾಸ್ಯ ಮಾಡ್ತೀರಿ.
ಅಲ್ಲ ರೀ, ಭಾರತೀಯ ಸೇನಾಧಿಕಾರಿ ಹೇಳ್ತಾ ಇರ್ತಕ್ಕಂಥದ್ದು ಆಪರೇಷನ್ ಸಿಂಧೂರ ಇನ್ನು ಮುಂದುವರೆದಿದೆ, ನಿಲ್ತಿಲ್ಲ. ಹೌದು, ಆಯ್ತಾ? ಹೌದು. ಮುಗ್ದಿಲ್ಲ. ಹೌದು. ಯಾಕೆ ಮುಗ್ದಿಲ್ಲ? ಈಗ ವಿರಾಮ ತಗೊಂಡಿದ್ದಾರೆ ಮೋದಿ ಅವರು ಟ್ರಂಪ್ ಕೇಳ್ಕೊಂಡು. ಅಲ್ಲ, ನಾವು ಕೇಳಿಸ್ಕೊಳ್ರಿ, ಮೋದಿ ಅವರು ವಿರಾಮ ತಗೊಂಡಿದ್ದಾರೆ ಟ್ರಂಪ್ ಮಾತು ಕೇಳ್ಕೊಂಡು. ಭಾರತೀಯ ಸೇನೆಗೆ ಕೇಳಿ, ನನ್ನ ಅನುಮಾನಕ್ಕೆ ನಿಮ್ಮಿಂದ ಉತ್ತರ ಬೇಕು. ಭಾರತ ಆಸ್ ಅ ದೇಶ ಪಾಕಿಸ್ತಾನದ ವಿರುದ್ಧ ಫುಲ್ ಫ್ಲೆಡ್ಜ್ಡ್ ವಾರ್ಗೆ ಮುಂದಾಗಿತ್ತಾ ನಟರಾಜ್ ಗೌಡ್ರೆ? ನೋಡಿ, ಇದನ್ನ ಸಂಪೂರ್ಣವಾದ ಈಗ ಯುದ್ಧಕ್ಕೆ ಮುಂದೆ ಹೋಗಿತ್ತಾ? ಇದನ್ನ ಶರಣಾಗತಿ ಆಯ್ತು, ಟ್ರಂಪ್ ಹೇಳಿದ ತಕ್ಷಣ ವಾಪಸ್ ಒಪ್ಕೊಂಡು ವಾಪಸ್ ಬಂದ್ವಿ. ಈಗ ನಾವು ಇದನ್ನ ಯುದ್ಧ ಅನ್ನಕ್ಕಾಗಲ್ಲ, ಆದರೆ ಭಾರತೀಯ ಸೇನೆಯ ಕಾರ್ಯಾಚರಣೆ, ಭಯೋತ್ಪಾದನೆ ನಿರ್ಮೂಲನೆ ಮಾಡೋಕ್ಕೆ ಭಾರತೀಯ ಸೇನೆಯ ಕಾರ್ಯಾಚರಣೆ ಅಂತ ನಾವು ಹೇಳ್ಬೋದು. ಆದರೆ ನೀವು ಕಾರ್ಯಾಚರಣೆ ಶುರು ಮಾಡಿದ್ದನ್ನ ನೀವು ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಕಂಪ್ಲೀಟ್ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ಕೇಳಿ. ಈಗ ನಿಮ್ ಪ್ರಕಾರ ಇನ್ನು ಮುಂದೆ ಭಯೋತ್ಪಾದನೆ ಇಲ್ಲ, ಸಂಪೂರ್ಣ ಝೀರೋ ಟೆರರಿಸಂ ಫ್ರಮ್ ಬಾರ್ಡರ್ ಅಕ್ರಾಸ್ ದ ಬಾರ್ಡರ್ ಅಂತ ನೀವು ಹೇಳ್ಬಿಡ್ತೀರಾ, ಘೋಷಣೆ ಮಾಡ್ತೀರಾ? 100% ಇಲ್ಲ. ಸೊ ಅದಕ್ಕಾಗಿ ಕೇಳಿ, ನಿರ್ಣಾಯಕ ಈಗ ನನ್ನ ಪ್ರಶ್ನೆ ನೀವು ಹಂಗೆ ತೆಲಸ್ ಮುಂದೆ ಹೋಗ್ತಿದ್ದೀರಿ. ಆಪರೇಷನ್ ಸಿಂಧೂರದ ಭಾಗವಾಗಿ ಟೆರರಿಸ್ಟ್ ಹಬ್ಗಳನ್ನ, ಟ್ರೈನಿಂಗ್ ಸೆಂಟರ್ಗಳನ್ನ ಭಾರತೀಯ ಸೈನಿಕರು, ನಾನು ಸರ್ಕಾರ ಅಂತ ಹೇಳ್ತಿಲ್ಲ, ಭಾರತೀಯ ಸೈನಿಕರು ಹೊಡೆದಾಕಿದ್ರು ಅನ್ನೋ ಸತ್ಯವನ್ನ ನೀವು ಒಪ್ತೀರಾ, ಒಪ್ಪೋದಿಲ್ವಾ? ಕಾಂಗ್ರೆಸ್ ಪಕ್ಷ ಒಪ್ಪದ ಮೇಲೆ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಶ್ನೆಗಳು ಯಾಕೆ? ಮೋದಿಯನ್ನ ಟೀಕೆ ಮಾಡೋ ಬರದಲ್ಲಿ ಸಿಂಧೂರ ಆಪರೇಷನ್ ಅನ್ನ ಅಪಹಾಸ್ಯ ಮಾಡೋದು ಯಾಕೆ? ನನ್ನ ಸಿಂಪಲ್ ಪ್ರಶ್ನೆ. ಅಪಹಾಸ್ಯ ಅಲ್ಲ, ಅದು ಅಪಹಾಸ್ಯ ಅಲ್ಲ. ಸೇನೆಗೆ ನೀವು ಸಂಪೂರ್ಣ ಸ್ವಾತಂತ್ರ್ಯವನ್ನ ಬಿಟ್ಟಿಲ್ಲ ಅಂತ ತೋರಿಸ್ತದೆ. ಸೇನೆ ತನ್ನ ಇಚ್ಛಾ ಶಕ್ತಿಯಿಂದ ನಿಲ್ಸಿರೋದು, ಅದು ಯುದ್ಧ ಅಲ್ಲ. ಅದು ಟ್ರಂಪ್ ಹೇಳಿದ್ರು ಮೋದಿಗೆ, ಮೋದಿ ತೀರ್ಮಾನ ಮಾಡಿದ್ರು, ಹಂಗಾಗಿ ನಿಂತಿದೆ. ಅಮಾವಾಸ್ಯೆ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನೀ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ಆರ್ಮಿ ಬಗ್ಗೆ ಮಾತಾಡೋದಕ್ಕೆ, ಇಂಡಿಯನ್ ಆರ್ಮಿ ಬಗ್ಗೆ ಮಾತಾಡೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಏನು ಟ್ರಂಪ್ ಒತ್ತಡಕ್ಕೆ ಅಂತೇಳಿ ನಾವು ಸೇನೆ ಮಾತು ಕೇಳ್ತೀವಿ ಅಂತೇಳಿ 3 ಸರಿ ಸೇನೆ, ಅದರಲ್ಲೂ ಕೂಡ ಜನರಲ್ ಏನು ಉಪೇಂದ್ರ ದ್ವಿವೇದಿ ಇವನ್ ಬೆಂಗಳೂರು ಬಂದಾಗ್ಲೂ ಹೇಳಿದವರು ಏನು ಏಪ್ರಿಲ್ 2016 ಇಂಡೋ ಪಾಕ್ ಏನು ಸೀಸ್ ಫೈರ್ ಏನಾಗಿದೆ, ಇಟ್ಸ್ ಎ ಬೈಲ್ಯಾಟರಲ್ ಮ್ಯಾಟರ್, ನೋ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್. ಆರ್ಮಿ ಒಂದ್ಸಲ ಇಲ್ಲ, 2 ಸಲ 3 ಸರಿ ಹೇಳಿ. ಅದರಲ್ಲಿ ಇವನ್ ಮಿನಿಸ್ಟರ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ರು ನೋ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್. ಯಾವ 3ನವ್ರು ಇಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಡಿಜಿಜಿಒ ಆಫ್ ಪಾಕಿಸ್ತಾನ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾವು ಮಾಡಿದ್ವಿ ನೋ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಆನ್ ದ ಫ್ಲೋರ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಅವರು ಕೂಡ ಹೇಳಿದ್ರು 3ನೇ ಯಾವುದೇ ವ್ಯಕ್ತಿಯ ಅಥವಾ ದೇಶದ ಏನು ಇಲ್ವೇ ಇಲ್ಲ ಅಂತೇಳಿ. ಆದ್ರೂ ಕೂಡ ಅವರಿಗೆ ಟ್ರಂಪ್ ಮೇಲೆ ನಂಬಿಕೆ ಬಿಟ್ರೆ ಭಾರತದ ಮೇಲೆ ನಂಬಿಕೆ ಇಲ್ಲ. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. 26 ಮುಂಬೈ ಬಾಂಬ್ ಅಟ್ಯಾಕ್ ಆದಾಗ, ನಿಮ್ಮದಕ್ಕೆ ಬರ್ತೀನಿ, ಮುಂಬೈ ಬ್ಯಾಂಕ್ ಅಟ್ಯಾಕ್ ಆದಾಗ ಆಗ ದೀಪಕ್ ಕಪೂರ್ ಅವರು ಆರ್ಮಿ ಚೀಫ್ ಆಗಿದ್ರು. ಮುಂಬೈ ಅಟ್ಯಾಕ್ ಮಾಡಿದಾಗ ಟೆರರಿಸ್ಟ್ ಕಾಂಗ್ರೆಸ್ ಗವರ್ನಮೆಂಟ್ ಇತ್ತು. ದೀಪಕ್ ಕಪೂರ್ ಜನರಲ್ ಹೇಳಿದ್ರು ಎಲ್ಲ ಸೈನ್ಯ ಸಿದ್ಧಾಗಿದೆ, ನಾವು ಅಟ್ಯಾಕ್ ಮಾಡ್ತೀವಿ ಅಂತೇಳಿ. ಅದೇ ಟೈಮಲ್ಲಿ ಏರ್ ಫೋರ್ಸ್ ಅವರು ಫಾಲಿ ಹೋಮಿ ಮೇಜರ್ ಅವರು ಹೇಳಿದ್ರು ಇವನ್ ಏರ್ ಫೋರ್ಸ್ ಸಿದ್ಧಾಗಿದೆ, ನಾವು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತೀವಿ ಅಂತೇಳಿ. ಇವರ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ತು ಬೇಡ 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 ಅಂತೇಳಿ. ಅದಾದ್ಮೇಲೆ ಶರ್ಮನ್ ಶೇಖ್ ಹೋಗಿ ಇದೇ ಮನಮೋಹನ್ ಸಿಂಗ್ ಅವರು ಸರೆಂಡರ್ ಆಗಿರೋ ಮೋದಿಗೆ ಇದೇ 2 ವರ್ಷದ ನಂತರ ಟರ್ಕಿನಲ್ಲಿ ಹೋಗಿ ಶರ್ಮನ್ ಶೇಖ್ ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ? ಭಾರತ ಮತ್ತೆ ಪಾಕಿಸ್ತಾನ ಇಬ್ರು ಭಯೋತ್ಪಾದಕರಿಂದ ನೊಂದಿರ್ತಕ್ಕಂಥ ದೇಶಗಳು, ನಮ್ಮ ಪ್ರಯತ್ನ ಏನಾದ್ರೂ ಬಲೂಚಿಸ್ತಾನದಲ್ಲಾಗಿದ್ರೆ ಅದನ್ನ ನಾವು ಹಿಂದೆಗೆದುಕೊಂತೀವಿ, ನಾವು ಒಪ್ಕೊಂಡ್ ಬಂದಿದೀವಿ, ನಾವು ಬಲೂಚಿಸ್ತಾನದಲ್ಲಿ ಮಾಡ್ತೀವಿ ಅಂತೇಳಿ ಇದು ರಣ ಹೇಳಿ ಕಾಂಗ್ರೆಸ್ ಮಾಡಿ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು